ಆಗ ನಾವು ಒಂದು ಸಾರಿ ನಗರಸಭೆ ವ್ಯಾಪ್ತಿಯಲ್ಲಿ ಭವನ ಕಟ್ಟಿ ನಾವು ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಭವನ ಕಟ್ಟಿ ಹ್ಯಾಂಡ್ ಓವರ್ ಮಾಡಿದ್ರೆ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ, ಅವರು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಈಗಾಗಲೇ ಈ ಭವನ ಕಟ್ಟಿ ಸುಮಾರು ವರ್ಷಗಳಾಗಿದೆ. ಆದರೂ ಸುಮಾರು ಸಾರಿ ಒತ್ತಾಯ ನಮ್ಮ ಮಾರ್ಸಂದ್ರನ್ ಮಂಜಣ್ಣವರು ಇದೇ 3 ವರ್ಷಗಳಿಂದ ಇದು ಮಾಡಿದರು. ಅದ್ರಿಗೆ ಸುಣ್ಣ ಬಣ್ಣ ಡೋರು ಏನೇನಿದೆ ಎಲ್ಲ ರೆಡಿ ಮಾಡಿ ಕೊಟ್ಟರು ಅವರು. ಈಗ ಮತ್ತೆ ಅದೇ ಥರನೇ ಹಳೇದಾಗಿದೆ ಬಿಲ್ಡಿಂಗು, ಅದರಿಂದ ಮೂಲಭೂತ ಸೌಕರ್ಯ ತುಂಬ ಕೊರತೆ ಇದೆ. ಈಗಾಗಲೇ ನಾವು ಅದನ್ನು ಎಸ್ಟಿಮೇಟ್ ಮಾಡಿ ಮಾನ್ಯ ನಮ್ಮ ಪುರಸಭೆ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ. ಅವರು ನಮ್ಮ ಹತ್ರ ಇದಿಲ್ಲ, ಅನುದಾನ ಇಲ್ಲ ಶಿವಕುಮಾರ್, ಏನಾರ ಮಾಡಿ ನಮ್ಮ ಕೇಂದ್ರ ಕಚೇರಿಯಿಂದ ತರಿಸ್ಕೊಡಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಜಂಟಿ ನಿರ್ದೇಶಕರ ಸಾಹೇಬರಿಗೆ ಕಳಿಸ್ಕೊಟ್ಟು ಅನುದಾನ ತರಿಸಿ ಅದನ್ನು ಸೂಕ್ತವಾಗಿ ಒಂದು ಅಂಬೇಡ್ಕರ್ ಲೈಬ್ರರಿ ಮತ್ತು ಇತರೆ ಕಾರ್ಯಗಳು ಮೂಲಭೂತ ಸೌಕರ್ಯ ನಮ್ಮ ಜನಕ್ಕೆ ತುಂಬ ಅನುಕೂಲವಾಗ್ದಂಗೆ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿ ಇದನ್ನೆಲ್ಲನೂ ರೆಡಿ ಮಾಡಿಸ್ಕೊಡ್ತಾ ಇದು ನಾವು ಮಾತುಗಳನ್ನು ಮಾಡ್ತಾ ಇದ್ದೀವಿ. ಸರ್, ನಾನು ಹೇಳ್ತಿರೋದೇನೆಂದರೆ, ನೀವು ರಾಜಕಾರಣಿ ಎಲ್ಲ ಪ್ರವಾಸಕ್ಕೆ ಹೋಗಿ ಅಲ್ಲಲ್ಲ ಮೇಲಧಿಕಾರಿ ಹಿಂದೆನೂ ಹೇಳಿದ್ವಿ ಇದೇ ರೀತಿ ಇದೆ ಅಂತ. ನೀವು ಪುರಸಭೆ ಮೇಲೆ ನೀವು ಪುರಸಭೆಗೆ ಹೇಳಿ, ಪುರಸಭೆ ನಿಮ್ಮ ಮೇಲೆ ಹೇಳಿ, ಅದು ಭವನ ನೀವು ಯಾರನ್ನೋ ಮತ್ತೆ ಫಂಡ್ ತರಿಸೋದು ಹೋಗುವಾಗ ಬಿಲ್ಡಿಂಗೇ ಬಿದ್ದೋಗಿರುತ್ತೆ. ಇಲ್ಲ ಮಜಾ ಮಾಡಿಸ್ತೀವಿ. ಇಲ್ಲ, ಒಂದು ಕೆಲಸ ಮಾಡಿ ಸರ್, ಆ ಮಹಾನುಭಾವನ ಹೆಸರಿಗೆ ಸುಮ್ಮನೆ ಅವಮಾನ ಮಾಡೋದ್ರ ದೊಬ್ಬುಡಿ ಇಲ್ಲ ಮಾಡ್ಸೋಣ ನಿರ್ಮಾಣ ಮಾಡಿಸ್ತೀವಿ ಸರ್. ನಾನು ನಿಮಗೆ 15 ದಿನ ಟೈಮ್ ಕೊಡ್ತೀನಿ ಸರ್. 15 ದಿನದೊಳಗಡೆ ಕಾಮಗಾರಿ ಶುರು ಆಗಬೇಕು ಸರ್. ಲಾಸ್ಟ್ ಟೈಮು ಸಮಾಜ ಸೇವಕರಾದಂಥ ಉಡಿ ವಿಜಿತ್ ಮಾಡೋರು ಪಾಪ ಹೇಳಿದ್ರು, ಒಂದು ದುಡ್ಡಲ್ಲಿ ಮಾಡ್ಕೊಡ್ತೀವಿ ಅಂತ. ಅದು ತಡೆ ಹಾಕಿದ್ದು ನೀವೇ ಅಧಿಕಾರಿಗಳು, ನಾವಿಲ್ಲ ಜನಪ್ರತಿನಿಧಿಗಳು ಮಾತು ಕೇಳ್ಕೊಂಡು ನೀವೇ ಅಡ್ಡ ಹಾಕಿದ್ದು. ಈಗ ಭವನ ಬಂದಿದ್ದಾದ್ಮೇಲೆ ಸರ್ ತಾಲೂಕಿಗೆ ಅನೇಕ ಭವನಗಳು ಬಂದಿದೆ ಸರ್. ಯಾರೋ ಧರಣಿ ಮಾಡ್ತಿದ್ದೀರಲ್ಲ, ಯಾರು ಮಾಡ್ತಿದ್ದಾರೆ? ಯಾಕೆ ನಾವೇ ಧರಣಿ ಮಾಡಬೇಕಾ? ನಮ್ಗೆ ಏನೇ ಸಿಕ್ಕಿದ್ರು ನಾವು ಧರಣಿ ಮಾಡಲೇಬೇಕಾ? ಇಲ್ಲ, ಇದು ಮಾಡಿಸ್ಕೊಡ್ತೀನಿ 15 ದಿನ ಸರ್ ಅಂತ ಕೆಲಸ ಶುರು ಆಗಬೇಕು. ಇಲ್ಲಾಂದರೆ ನಾನು ಅದೇ ಜಾಗದಲ್ಲಿ ಹೋಗಿ ಧರಣಿ ಮಾಡ್ತೀನಿ ಸಂಘಟನೆಯಿಂದ. ಇವಾಗಲೇ ನಮ್ಮ ಮೇಲಧಿಕಾರಿಗಳು ಈಗ ಬೇರೆ ಯಾರಾದರೂ ಸಮಾಜ ಸೇವಕರು ಯಾರಾದರೂ ಮಾಡೋಕ್ಕೆ ಬಂದರೆ ಅದನ್ನು ಮಾಡೋದು ಬೇಡ, ನೀವು ಅಧಿಕಾರಿಗಳ ಜವಾಬ್ದಾರಿ ತಗೊಂಡು ನೀವು ಮಾಡೋದು ಬೇಡ. ಮತ್ತೆ ಅದು ಯಾವ ಥರ ಅಭಿವೃದ್ಧಿ ಆಗಬೇಕು ನೀವು ಉತ್ತರ ಕೊಡಿ ಅದಕ್ಕೆ. ಇಲ್ಲ ಮೇಲಧಿಕಾರಿಗಳು ಅಲ್ಲ ಸರ್, ಮೇಲಧಿಕಾರಿಗಳಿಗೆ ಈಗಾಗಲೇ ನಿಮ್ಮ ಗಮನಕ್ಕೆ ತಂದು ಮೇಲಧಿಕಾರಿಗಳಿಗೆ ಹೇಳಿದ್ದೀರಿ. ಈಗ ಮುನ್ಸಿಪಾಲ್ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ನೀವು ಮುನ್ಸಿಪಾಲ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀರೋ ನೀವು ಮಾಡ್ತಿರೋ, ಆದರೆ ನೀವು ನಿರ್ಮಿಸಿರೋದು ಯಾರೋ ಯಾವ ಇಲಾಖೆಯಿಂದ? ಸೋಷಿಯಲ್ ವೆಲ್ಫೇರ್. ಮತ್ತೆ ನಿಮಗೆ ಜವಾಬ್ದಾರಿ, ನೀವು ಮಾಡಿಸ್ಕೊಡಿ. ನೀವು ಮಾಡಿಸ್ಕೊಟ್ಟು ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಸ್ಕೊಡ್ಬೇಕು. ಇಲ್ಲಾಂದರೆ 15 ದಿವಸಗಳ ಒಳಗಡೆ ಅದೇನಾದರೂ ಕಾಮಗಾರಿ ನೀವು ನಮಗೆ ಅಟ್ಲೀಸ್ಟ್ ಪೂರ್ಣ ಮಾಡಿಲ್ಲ ಅಂದ್ರೂ ಚಾಲು ಆದರೂ ಆಗಬೇಕು, ಶುರು ಆಗಬೇಕು. ಶುರುವಾಗಿಲ್ಲ ಅಂತಂದರೆ ನಾವು ಅದೇ ಜಾಗದಲ್ಲಿ ಧರಣಿ ಮಾಡ್ತಾ ನಾವು ನಿಮಗೆ ಬಿಸಿ ಮುಟ್ಟಿಸೋವಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಸರಿ.